ವೆಲ್ಕಮ್ ಟು ಮೈ ಚಾನಲ್ ಸಿಂಧು ಹರ್ಪಿತ್ ಯೂಟ್ಯೂಬ್ ಬ್ಲಾಗ್. ಇವತ್ತು ಸ್ಯಾಟರ್ಡೇ ಒಂದು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಆಗಿ ನಾನು ತಿಂಡಿನೂ ಆಯಿತು. ತಿಂಡಿ ಬಂದು ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಪಲಾವ್ ಮಾಡಿದೆ. ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡ್ ಆಗಲಿ ನನ್ನ ಅತ್ತೆ ಆಗಲಿ ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಸೊ ನಾನು ಆ್ಯಂಡ್ ನನ್ನ ಅಜ್ಜಿ ಇನ್ ದ ಸೆನ್ಸ್ ನಮ್ಮ ಅತ್ತೆಯವರ ಅಮ್ಮ ಇದ್ದಾರೆ, ಇಬ್ಬರು ಹುಡುಗ ಇದ್ದೀವಿ. ಸೊ ಇವಾಗ 12 ಸ್ನ್ಯಾಕ್ಸ್ ಮಾಡ್ತಿದ್ದೀನಿ. ಸ್ನ್ಯಾಕ್ಸ್ ಅಂತಂದರೆ ಅಜ್ಜಿಗೆ ಸ್ವಲ್ಪ ಶುಗರ್ ಇರೋದ್ರಿಂದ 2 hours ಸ್ವಲ್ಪ ಫುಡ್ ಕೊಡಬೇಕು ಅವ್ರಿಗೆ. ಅದಕ್ಕೋಸ್ಕರ ನಾನು ಈಗ ಗೋಧಿ ದೋಸೆ ಮಾಡ್ತಿದ್ದೀನಿ ಅವರಿಗೋಸ್ಕರ. ಆ್ಯಂಡ್ ಅಷ್ಟೇ, ಗೋಧಿ ದೋಸೆ ಮಾಡ್ತಿದ್ದೀನಿ. ಇವತ್ತು ಪೂರ್ತಿ ಹೆಂಗಿರುತ್ತೆ ಏನು ಅಂತ ನಿಮ್ಮ ಜೊತೆ ತೋರಿಸ್ಕೊತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಶೇರ್ ಮಾಡೋದನ್ನ ಮರಿ. ಆ್ಯಂಡ್ ತವಾ ಫುಲ್ಲು ಕಾದಿದೆ, ಅದಕ್ಕೆ ಕ್ಯಾನ್ ಕಾಣಿಸ್ತಿದೆ. ಗೋಧಿ ಚೆನ್ನಾಗಿ ತೆಳು ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ದೆನ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕೋಣ ಈಗ. ರಾಗಿ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಿದೆ. ನಾನು ಫಸ್ಟ್ ಟೈಮ್ ಮಾಡಿದೆ. ಇದು ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಆವಾಗಲೇ ನಾನು ದೋಸೆ ಹಾಕ್ತಿದ್ದೆ ಅಜ್ಜಿಗೆ ಅಂತ ಹೇಳಿದೆ. ಸೊ ಅದಾದಮೇಲೆ ನಾನು ದೋಸೆ ತಿನ್ನಬೇಕು, ಗೋಧಿ ದೋಸೆ ಅಂತ ಅನ್ನಿಸ್ತು. ಸೊ ನಾನು ತಿಂದೆ. ಆಲೂಗೆಡ್ಡೆ ಪಲ್ಯ ವಾಸ್ ಟು ಯಮ್. ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅದೆಲ್ಲ ಆದಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಆಲೂಗೆಡ್ಡೆ ಮತ್ತು ಮೊಸರನ್ನ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದು ಒಂದು 20 minutes. ಇದು ಗೊತ್ತಿಲ್ಲ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ. ಈಗಲೇ ರಿಸಲ್ಟ್ ಕೊಡೋಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ಕೊಡ್ಬೋದೇನೋ. ಅದೆಲ್ಲ ತಿಂದಾದಮೇಲೆ ಫೇಸ್ ಪ್ಯಾಕ್ ಮಾಡಿಕೊಂಡೆ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದಿದ್ದ ಕಾರಣ ಈಗ ತುಂಬ ನಿದ್ದೆ ಇರ್ತಿದೆ. ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಏನೇನು ಮಾಡ್ತೀನಿ ಅಂತ ಸಿಗ್ತೀನಿ. ಎದ್ದು ನಾನು ಕಾಫಿನೂ ಕುಡಿದಾಯಿತು. ಕಾಫಿ ಕುಡಿಯೋದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಕಾಫಿ ಕುಡಿದು ರಾತ್ರಿದು ಅಡುಗೆ ಕೂಡ ಆಗಿದೆ, ತೋರಿಸ್ತೀನಿ ಬನ್ನಿ. ಮೆಂತ್ಯ ಗುಜ್ಜು ಮಾಡಿದ್ದೀನಿ ನಾನು. ಆ್ಯಂಡ್ ಅನ್ನ ಮಾಡ್ಕೊಳ್ಳೋದಷ್ಟೇ. ಈಗ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚೋದು ಅಷ್ಟೇ ಬಾಕಿ. ಆ್ಯಂಡ್ ಅಷ್ಟೇ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಸಂಡೇ ಆ್ಯಂಡ್ ನೆನ್ನೆ ಮಾಡ್ತಾ ಸ್ಯಾಟರ್ಡೇ ಹಂಗೆ ದಿನ ಮುಗ್ಬಿಟ್ಟೋಯಿತು. ಇವತ್ತು ಸಂಡೇ ಮಾರ್ನಿಂಗು ಲೇಟಾಗಿತ್ತು ಟಿಫನ್ ಮಾಡಿ ಆ್ಯಂಡ್ ಊಟ ಮಾಡಿ. ಇಟ್ಸ್ ಬೀನ್ ಈವ್ನಿಂಗ್, ಕಾಫಿ ಕುಡಿಬೇಕು ಅಷ್ಟೇ. ಅಂತ ಏನು ಸ್ಪೆಷಲ್ ದಿನಚರಿ ಅಂತ ಏನು ಇರಲಿಲ್ಲ, ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡೋಕ್ಕೋಗಲಿಲ್ಲ ನಾನು. ಆ್ಯಂಡ್ ಇಷ್ಟೇ ನೆನ್ನೆದು ಇವತ್ತೊಂದು ವ್ಲಾಗ್.
ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಆ್ಯಂಡ್ ಥ್ಯಾಂಕ್ ಯು.